ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಕಲ ಉಪಕಾರಗಳನ್ನು ಸ್ಮರಿಸಿ ಕರ್ತನಿಗೆ ಸ್ತುತಿಸುವ, ಕೊಂಡಾಡುವ ಪ್ರಿಯರೇ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ, ಹಲ್ಲೆಲೂಯಾ, ಆತನ ಮಾಡಿದ ಉಪಕಾರಗಳಲ್ಲಿ ಒಂದೊಂದು ಮರೆಯಬೇಡ. ಹೌದು ಪ್ರಿಯರೇ, ಆತನ ಮಾಡಿದ ಉಪಕಾರಗಳಿಗೆ ಕರ್ತನಿಗೆ ಕರಗಳನ್ನು ತಟ್ಟಿ ನಾವು ಸ್ತೋತ್ರವನ್ನು ಸಲ್ಲಿಸುವ. ಹಲ್ಲೆಲೂಯಾ. ಕರ್ತನಿಗೆ ವಂದನೆ ಸಲ್ಲಿಸುವ. ಪರಿಶುದ್ಧ ದೇವರೇ ಸ್ತೋತ್ರವನ್ನು ಸಲ್ಲಿಸುವ ಸ್ವಾಮಿ. ಹಲ್ಲೆಲೂಯಾ. ಶ್ವಾಸವನ್ನು ಕೊಟ್ಟಂತ ದೇವರಿಗೆ, ಆರೋಗ್ಯವನ್ನು ಕೊಟ್ಟಂತ ದೇವರಿಗೆ, ಬಲವನ್ನು ಕೊಟ್ಟಂತ ದೇವರಿಗೆ ನಾವೆಲ್ಲರೂ ಸ್ವರವನ್ನೆತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ಯಾಕೆಂದ್ರೆ ನಾವು ಇವತ್ತು ಉಳಿದಿರುವುದಾದರೆ ಆತನ ಶುದ್ಧ ಕೃಪೆಯಾಗಿದೆ. ಆತನ ಕೃಪೆ ಇಲ್ಲದೆ ಹೋಗಿರುವುದಾದರೆ ನಾವಿಷ್ಟರವರೆಗೆ ಸಮಾಧಿಯನ್ನು ಸೇರಬೇಕಾಗಿತ್ತು ಪ್ರಿಯರೇ. ಓರಿ ಬಾಲ ಶಗಲದ ರಿಬಾ ಬಾಬಾ ರಕಲ ದುರಾದ ನಜರದ ರಿಬಲ ಬಲಬಾ ಜೂಡ ಕಡೆಗೆ ರಗನಾದರಬೆ ಜೂಡ ಕಡೆಗ ರೀದಕಾರ ದನ 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 ರಬಲಗ ನನಗದ ನಗಜ ರಗದ ರಗದೆ. ಹಾಲೆಲೂಯಾ. ದಾವೀದನು ಈ ಪ್ರಕಾರವಾಗಿ ಹೇಳುತ್ತಾನೆ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣ ಇರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು ಅಂತ ಹೇಳಿದ ಪ್ರಕಾರವಾಗಿ ನಾವೆಲ್ಲರೂ ಬಾಯಿಗಳನ್ನು ತೆರೆದು ಆ ಸರ್ವಶಕ್ತನು ನಮ್ಮ ತಂದೆ, ನಮ್ಮನ್ನು ನಡೆಸುವಂತಹ ದೇವರು, ಎಲ್ಲಕ್ಕಿಂತಲೂ ಮಿಗಿಲಾಗಿರುವಂತ ಯೇಸುವನ್ನು ಹಾಲೆಲೂಯಾ ಬಾಯಿಗಳನ್ನು ತೆರೆದು ಕರಗಳನ್ನು ತಟ್ಟುತ್ತಾ ಆತನನ್ನು ಮಹಿಮೆ ಪಡಿಸುವ ಪ್ರಿಯರೇ. ಹಲ್ಲೆಲೂಯಾ. ರಬನಾದನ ಜಲಗದ ನಗದ ನಗ ಶೌರಲಾದ ನಗದ 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 ರಗಲಾದರಿಯ ಜೂಡ ಕಡಗಾರಗಲಗದನಯೇ. ಹಲ್ಲೆಲೂಯಾ. ಕೂಡಿ ಬಂದಂತ ಪ್ರತಿಯೊಬ್ಬರಿಗೂ ಸಹ ಈ ಆರಾಧನೆಯ ಶುಭಾಶಯನ್ನು ನಾವು ಕೋರುವವರಾಗಿರ್ತೇವೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧವಾಗಿದ್ದೀರಿ? ಯಾವುದಕ್ಕೆ? 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 ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿ, ದೇವರನ್ನು ಕೊಂಡಾಡಿ, ದೇವರನ್ನು ಮಹಿಮೆಪಡಿಸಿ ಆತನ ಪ್ರಸನ್ನತೆಯಲ್ಲಿ ನಾವು ಮುಳುಗಿದವರಾಗಿ, ನಮ್ಮನ್ನೇ ನಾವು ಮರೆತವರಾಗಿ ಆರಾಧಿಸುವುದಕ್ಕೆ ಎಷ್ಟು ಜನ ಸಿದ್ಧವಾಗಿದ್ದೀರಿ? ಹಲ್ಲೆಲೂಯಾ. ಆತನ ಉಪಕಾರಗಳನ್ನು ನೆನೆಸುವುದಾದರೆ ನಮ್ಮ ಹೃದಯವು ಉಕ್ಕಿ 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 ಬರುವಂತದ್ದಾಗಿರುತ್ತದೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ದೇವರ ಸನ್ನಿಧಾನ ಅಂತ ಹೇಳುವ, ಅಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ಅಪ್ಪ ನನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. ಮೋಶೆ ಈ ಪ್ರಕಾರವಾಗಿ ಹೇಳುತ್ತಾನೆ, ಹಲ್ಲೆಲೂಯಾ, ದೇವರೇ ನೀನು ನಮ್ಮ ಜೊತೆಯಲ್ಲಿ ಬರದ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಹಲ್ಲೆಲೂಯಾ. ದೇವರೇ ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನನ್ನು ಬಿಟ್ಟು ನಾವೇನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಜನರಿಗೆ ಶ್ವಾಸವಿದೆ? ಎಲ್ಲರಿಗೆ ಶ್ವಾಸ ಇದೆ ಅಲ್ಲ? ಸುಂದರವಾದಂಥ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ. ನಾವೆಲ್ಲರೂ ಸಹ 3 ಸಾರಿ ಒಳ್ಳೆ ರೀತಿಯಲ್ಲಿ ಶಬ್ದವನ್ನೆತ್ತಿ ಹೇಳಿ ಹಲ್ಲೆಲೂಯಾ ಹೇಳುವ. ರೆಡಿ? 1 2 3 ಸ್ಟಾರ್ಟ್. ಇಷ್ಟೇನಾ? ಸೌಂಡ್ ಇಷ್ಟೇನಾ? ಎಲ್ಲರೂ ರೆಡಿ? 1 2 3 ಸ್ಟಾರ್ಟ್. ಶಬ್ದ ಬರ್ತಾ ಇಲ್ಲ, ಶಬ್ದ ಬರ್ತಾ ಇಲ್ಲ, ಸಾಕಾಗುದಿಲ್ಲ. ಹಲ್ಲೆಲೂಯಾ. ಆಮೆನ್. ಆ ಪ್ರಸನ್ನತೆಯನ್ನು ಅನುಭವಿಸಿದವರಾಗಿ ಕೀರ್ತನೆಗಾರನ ಈ ಪ್ರಕಾರವಾಗಿ ಹೇಳುತ್ತಾನೆ, ಯೆಹೋವನೇ ನಾನು ನಿನ್ನಲ್ಲೇ ಆನಂದಿಸುವೆನು, ನಿನ್ನ ಪ್ರಸನ್ನತೆಯು ನನ್ನನ್ನು ಯಾವಾಗಲೂ ಆವರಿಸಿಕೊಳ್ಳಲಿ ಎಂದು ಹೇಳಿದ ಪ್ರಕಾರವಾಗಿ ನಾವೆಲ್ಲರೂ ಸಹ ಆತನ ಮುಖವನ್ನು ನೋಡಿ ಹೇಳುವ, ದೇವರೇ ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನ ದೈವಿಕವಾದಂಥ ಮಹಿಮೆ ನನಗೆ ಬೇಕು, ನಿನ್ನ ಪ್ರಸನ್ನತೆ ಇಲ್ಲದೆ ನನಗೆ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುವಂಥ ಹಾಡನ್ನು ಹಾಡಿ ನಾವು ದೇವರಿಗೆ ಮಹಿಮೆ ಪಡಿಸುವ ಪ್ರಿಯರೇ. ಆಮೆನ್. ಪ್ರಸನ್ನತೆ, ಪ್ರಸನ್ನತೆ. ಪ್ರಸನ್ನತೆ, ಪ್ರಸನ್ನತೆ, ಪರಲೋಕದ ದೇವ ಪ್ರಸನ್ನತೆ, ಪ್ರಸನ್ನತೆ. ಎಲ್ಲರೂ ಸೇರಿ ಪ್ರಸನ್ನತೆ, ಪರಲೋಕದ ದೇವ ಪ್ರಸನ್ನತೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನನ್ನಲ್ಲಿ ವಾಸಿಸಲು ತೆರೆದಿರುವೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ,
ನಮ್ಮಲ್ಲಿ ವಾಸಿಸಲು ಒಪ್ಪಿಸುವೆ. ಪ್ರಸನ್ನತೆ 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 ಪರಲೋಕದ ದೇವ ಪ್ರಸನ್ನ. ಹೃದಯದ ಅಂತರಾಳದಿಂದ ಹೇಳುವ ಪ್ರಿಯರೇ, ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ತೆರೆದಿರುವೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ಒಪ್ಪಿಸುವೆ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ನಾವು ಹೋಗುವಂತ ಎಲ್ಲಾ ದಾರಿಗಳಲ್ಲಿ ಆತನ ಪ್ರಸನ್ನತೆ ಚಲಿಸಬೇಕು ಪ್ರಿಯರೇ. ಎಷ್ಟು ಜನ ಆಶಿಸುತ್ತೀರಾ ಆ ಯೇಸುವಿನ ಪ್ರಸನ್ನತೆಯನ್ನು ನಾವು ಇವತ್ತು ಕೇಳುವುದಾದರೆ ಆತನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡು ಬರುವಂತದಾಗಿರುತ್ತದೆ. ನಾವು ಹೋಗುವಾಗ ಅದ್ಭುತಗಳು ನಡೆಯುತ್ತದೆ, ಸೂಚಕ ಕಾರ್ಯಗಳು ನಡೆಯುವಂತದಾಗಿದೆ. ಯಾಕೆಂದ್ರೆ ಆತ ನಮ್ಮ ಜೊತೆಯಲ್ಲಿ ಇರುವವನಾಗಿದ್ದಾನೆ. ನಾವು ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ, ನಾನಿಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇಳಿಯಲಿ. ನಾ ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ, ನಾನಿಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇಳಿಯಲಿ. ನನ್ನ ಮರೆ ಮಾಡು ನಿನ್ನ ಶಿಲುಬೆಯಲ್ಲಿ, ಯೇಸು ನನ್ನಲ್ಲಿ ನೀನೆ ಕಾಣಿಸಲಿ. ನನ್ನ ಮರೆ ಮಾಡು ನಿನ್ನ ಶಿಲುಬೆಯಲ್ಲಿ, ಯೇಸು ನನ್ನಲ್ಲಿ ನೀನೆ ಕಾಣಿಸಲಿ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ತೆರೆದಿರುವೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ಒಪ್ಪಿಸುವೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ತೆರೆದಿರುವೆ. ಎಲ್ಲರೂ ಸೇರುವ ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ಒಪ್ಪಿಸುವೆ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ತೆರೆದಿರುವೆ. ಯಾವೇ 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 ಚಲಿಸಯ್ಯ ನಮ್ಮ ಮಾತೆ, ನಮ್ಮಲ್ಲಿ ವಾಸಿಸಲು ಒಪ್ಪಿಸುವೆ. ಎಲ್ಲರೂ ಬಾಯಲ್ಲಿ ಹೇಳುವ ಯಾವೇ ಯಾವೇ
ನಾಮಕ್ಕೆ ನಮ್ಮಲ್ಲಿ ವಾಸಿಸಲು ಒಪ್ಪಿಸುವೆ. ಶದನಗದರವದನಗ ಚಡಗಾರಗಲ್ಕನಾದರೆ ರಿಬಲಗದರವ ಚೂಡ ಕೆಳಗೆ ರಿಬಲ್ಕನಾದರೆ ರಿಬಲಗದನವ ರಗಲ್ಕನಾದರೆ ಚೂಡವಾದರಿ ಬಾಬಾ ಶೌಡಲ್ವಾದರೆ ಸೇತರು. ದೇವರೇ ನಿನ್ನ ಮಹಿಮೆಗಾಗಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ. ಎಸ್ಸಯ್ಯ, ನಾವು ಹೋಗುವಂತ ಎಲ್ಲ ಕಡೆಗಳಲ್ಲಿ ಯೇಸುವೆ ನಿಮ್ಮನ್ನು ಮಾತ್ರ ನಾವು ಎದುರು ನೋಡುತ್ತಿದ್ದೇವೆ ರಾಜನೇ. ಓರಿ ಬಲ ಶಂದುರಾದ ನಗದನಗದನೆ ರಿಬಲಾದನದ ರಗಲೆ ರಿಗಲ ಜೂಡ ಕಡೆಗೆ ಮಹಿಮೆಯುಳ್ಳ ದೇವರೇ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಕೃಪಾ ವಾಗ್ದಾನ ಮಿಕ್ಸಲಾದಂತ ದೇವರೇ ನಿಮಗೆ ಸ್ತೋತ್ರ, ಯಾವುವಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ಆಮೆನ್. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಾತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ನಮ್ಮ ದೇವರು ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸ್ತುತಿ ಮಾಡುವಂತ ಯಾರನ್ನು ಸಹ ನನ್ನ ದೇವರು ತಳ್ಳಿ ಹಾಕುವಂತ ದೇವರಲ್ಲ. ಆಮೆನ್. ನಾವು ಎಷ್ಟಾಗಿ ಆತನನ್ನು ಹೊಗಳುತ್ತೇವೋ, ನಾವೆಷ್ಟಾಗಿ ಆತನನ್ನು ಮಹಿಮೆ ಪಡಿಸುತ್ತೇವೋ, ನಾವು ಎಷ್ಟಾಗಿ ಆತನ ಸನ್ನಿಧಾನದಲ್ಲಿ ಬಂದು ಆತನ ಜೊತೆಯಲ್ಲಿ ಮಾತನಾಡುತ್ತಾ ಇರುತ್ತೇವೋ ಅಷ್ಟಾಗಿ ನಮ್ಮನ್ನು ದೇವರು ಮೇಲಕ್ಕೆ 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 ಹೆಚ್ಚುವವನಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ಗೊತ್ತುಂಟು ಆರಾಧನೆ ಆರಾಧನೆ ಯೇಸು ರಾಜನಿಗೆ ಅಂತ ಹೇಳುವಂತ ಹಾಡು. ಆಮೆನ್. ಹಾಗಾದ್ರೆ ಎಲ್ಲರೂ ಆ ಕರ್ತನ ಸನ್ನಿಧಾನದಲ್ಲಿ ಸ್ತುತಿಸುವುದಕ್ಕೂ ನಾಟ್ಯವಾಡುವುದಕ್ಕೂ ಸಿದ್ಧರಾಗಿದ್ದೀರಾ? ಸಿದ್ಧ ಆದವ್ರು ಮಾತ್ರ ಒಂದು ಹಲ್ಲೆಲೂಯಾ. 47ನೇ ಕೀರ್ತನೆ 1ನೇ ವಾಕ್ಯ ಏನಂತ ಹೇಳ್ತದೆ? ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ಜಯಘೋಷ ಮಾಡಿರಿ. ಯಾಕೆಂದ್ರೆ ನಾವು ಆತನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಆಮೇನ್. ಆತನ ಸನ್ನಿಧಾನದಲ್ಲಿ ಯಾವುದೇ ನಾಚಿಕೆ ಇಲ್ಲ. ಆಮೇನ್. ಸಿದ್ಧ ಆದವ್ರು ಮಾತ್ರ ಒಂದು ಹಲ್ಲೆಲೂಯಾ. ನಾಚಿಕೆ ಇರೋರು ಮಾತ್ರ ಒಂದು ಹಲ್ಲೆಲೂಯಾ. ನಾಚಿಕೆ ಸಹ ಇದೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಇರುವವರಿಗೆ ನಾಚಿಕೆ ಇರಬಾರದು ಪ್ರಿಯರೇ. ಆಮೇನ್. ಎಷ್ಟು ಜನ ಸಿದ್ಧ ಆಗಿದ್ದೀರಿ ಕುಣಿದು ಕುಪ್ಪಳಿಸ್ಲಿಕ್ಕೆ? ಆಮೇನ್. ಹಲ್ಲೆಲೂಯಾ ಲಾರ್ಡ್. ಎಲ್ಲೆಲ್ಲೂ ಇರುವ ಎಲ್ಲರೂ
ಸರ್ವಶಕ್ತನೇ ನಿನ್ನ ಆರಾಧಿಸುವೆ, ಯೆಹೋವ ನಿಸ್ಸಿ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಎಂದೆಂದು ನಮಗೆ ಜಯವ ತಂದವರೇ, ಎಂದೆಂದು ನಮಗೆ ಜಯವ ತಂದವರೇ, ನಿನ್ನನ್ನೇ ಆರಾಧಿಸುವೆ ನನ್ನ ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜ
ನಿಮಗೆ ಸ್ತೋತ್ರ ರಾಜನೆ. ಒಳ್ಳೆಯವನೇ ಸ್ತೋತ್ರ, ಅತಿಶಯಗಳ ದೇವರೇ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂಥ ಸಂತೋಷವಿದೆ, ಆತನ ಬಲಗೈಯಲ್ಲಿ ಶಾಶ್ವತವಾದಂತಹ ಭಾಗ್ಯವಿದೆ. ಆಮೆನ್. ಆತನ ಸನ್ನಿಧಾನದಲ್ಲಿ ಸಂತೋಷ, ಆತನ ಸನ್ನಿಧಾನದಲ್ಲಿ ಸಮಾಧಾನ. ಎಷ್ಟೋ ಜನರು ಸಮಾಧಾನಕ್ಕೋಸ್ಕರವಾಗಿ ಎಲ್ಲೆಲ್ಲಿಯೋ ಹುಡುಕಿಕೊಂಡು ಹೋಗುತ್ತಾರೆ. ಹಲ್ಲೆಲೂಯಾ. ಅದು ಯಾವುದು ಸಹ ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಒಂದು ಇದೆ, ಅದು ಯಾವುದು? ಕರ್ತನ ಸಮ್ಮುಖ. ಆಮೆನ್. ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದಂಥ ಆನಂದ, ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದಂಥ ಸಂತೋಷ, ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂಥ ಆರೋಗ್ಯ, ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂಥ ಆಶೀರ್ವಾದವಿದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಯೇಸು ನಮ್ಮ ಜೀವನದಲ್ಲಿ ಇರುವುದಾದರೆ ಎಲ್ಲವೂ ನಮಗೆ ಇದ್ದ ಹಾಗೆ. ಆಮೆನ್. ಎಷ್ಟು ಜನ ಸಿದ್ಧ ಆಗಿದ್ದೀರಿ ಈ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ? ಯೇಸುವೇ, ನಾನು ನಿನ್ನ ಸನ್ನಿಧಾನದಲ್ಲಿ ಬಂದಿರುತ್ತೇನೆ ಸ್ವಾಮಿ. ನಿನ್ನ ದರ್ಬಾರಿನಲ್ಲಿ ನಾನು ಕುಣಿದು ಕುಪ್ಪಳಿಸಿ ಅಪ್ಪ ನನ್ನನ್ನೇ ನಾನು ಮರೆತವನಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ ಅಂತ ಹೇಳುವವರು ಮಾತ್ರ ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ.
ಪ್ರಿಯಳು, ನಾ ಭಯವೇ ಪಡುವುದಿಲ್ಲ. ನೀನೇ ನನ್ನ ಜೀವಿಸುವ ದೇವ, ನೀನೇ ನನ್ನ ಮೆಸ್ಸಿಯನು, ನೀನೇ ನನ್ನ ಜೀವಿಸುವ ದೇವ, ನೀನೇ ನನ್ನ ಮೆಸ್ಸಿಯನು. ದಾವಿದನ ಹಾಗೆ ನಾ ಕುಣಿಯುವೆನು, ಯೇಸು ನಾ ಕುಣಿಯುವೆನು, ಆಮೆನ್ ನಾ ಕುಣಿಯುವೆನು, ಯೇಸು ನಾ ಕುಣಿಯುವೆನು. ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ. ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ, ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ. ಬಂದಿರುವೆ ನಾನು ನನ್ನ ಪ್ರಿಯಳು, ಯೇಸು ನಾನೇ ಪ್ರಿಯನು, ಯೇಸು ನಾನೇ ಪ್ರಿಯನು. ಯೇಸುವಿಗೆ ಹಾಡುವೆ ನಾನೆಂದು. ಎಲ್ಲರೂ ಸೇರಿ ಯೇಸುವಿಗೆ ಹಾಡುವೆ ನಾನೆಂದು, ಯೇಸುವಿಗೆ ಹಾಡುವೆ ನಾನೆಂದು. ಶಾಂತಿಯ ರಾಜ ನೀನೇ ರಾಜ, ಮರಣವನೇ ಸೋಲಿಸಿದೆ. ಶಾಂತಿಯ ರಾಜ ಯೇಸು ರಾಜ, ಮರಣವನೇ ಸೋಲಿಸಿದೆ. ನೀನೇ ಜೀವಂತನು, ನಾವುಲ್ಲಾಸಿಸುವೆ ಯೇಸು, ನಾವುಲ್ಲಾಸಿಸುವೆ, ನಾವುಲ್ಲಾಸಿಸುವೆ ಯೇಸು, ನಾವುಲ್ಲಾಸಿಸುವೆ. ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ. ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ, ದರ್ಬಾರಿನಲ್ಲಿ ನಿನ್ನ ಸ್ತುತಿ. ದರ್ಬಾರಿನಲ್ಲಿ ಆರಾಧನೆ. ಬಂದಿರುವೆ ನಾನು ನನ್ನ ಪ್ರಿಯಳು, ಯೇಸು ನನ್ನ ಪ್ರಿಯಳು, ನನ್ನ ಪ್ರಿಯಳು, ಯೇಸು ನನ್ನ ಪ್ರಿಯಳು, ನನ್ನ ಪ್ರಿಯಳು, ಯೇಸು ನನ್ನ ಪ್ರಿಯಳು, ನನ್ನ ಪ್ರಿಯಳು. ಯೇಸು ನಾನೇ ಪ್ರಿಯನು, ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸು ನಾ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ. ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ, ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ. ಬಂದಿರುವೆ ನಾನು ನನ್ನ ಪ್ರಿಯಳು, ಯೇಸು ನನ್ನ ಪ್ರಿಯಳು, 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 ನನ್ನ ಪ್ರಿಯಳು, ಯೇಸು ನನ್ನ ಪ್ರಿಯಳು. ಇದರಾದ ರಿ ಬಾಬಾ ಶೌಡಲಾದ ರಗಲಗದರವ ಈ ಬಾಬಾ ರಕಲದ ದುರಕಟ ರಕಲಕ ದಿನ ಗದನಗ ಜಡವೆ ಈ ಬಲಬಲಮ ಚೂಡಕಟ್ಟ ರಿಕಸ್ಯಾಂತರೋ ರಿಬಲಗದರವ ದೂಡರಾದರ ಈ ಬಲಬಲಮ ಶೌಡಲವಾದಗರ ಗಲ್ಕರಾದರೆ ರಿಬಲಬಲ ದೂಡವಾದಿರ ಚೂಡಕಟ್ಟ ರಿಗಸ್ಯರ ಅಡಬಲಬಲಮ ಚೂಡಕಾರ ವೇದಿರಗ ಲಗದನ ಗಚನಲ್ಕರಾದರೆ ರಿಬಲಬಲಮ ಚೂಡಕಾರ ವೇದಿಕರ ದುಗಲ್ಕರಾಸ್ಯಂತರೆ ರಿಬಲಿಕದಾಲ ರಾಸ್ಯ ಟೊರೋಮನಾಹಂತರ ರಿಬಾಲ ದೂಡ ಕಡೆಗೆ ಅಡಾಲ ರೂದ ಕಡೆಗೆ ಅಸ್ತುನ ಮನಾದನ ಜುಡಾವೆದೆ ರಿಬಲಗ ದೂರ ಕಳ ದಿರಗ ಶೌಡಲ್ವಾದಿಗಸ್ಯಂತರೋ. Hallelujah, Lord.
ಅಪ್ಪ ನಿನ್ನ ದೈವಿಕ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಆತ್ಮನ ಕಾರ್ಯಗಳಿಗಾಗಿ ಸ್ತೋತ್ರ ಎಸಪ್ಪ. ನಾವೆಲ್ಲರ ಆತನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದು ಆತನನ್ನು ಆರಾಧಿಸುವ ಪ್ರಿಯರೇ. ಯಾಕೆಂದರೆ ಕೆರೂಬಿಯರು, ಸೆರಾಫಿಯರು, ದೇವದೂತ ಗಣಗಳು ಆತನ ಮುಂದೆ ಅಡ್ಡ ಬಿದ್ದು ಆತನು ಪರಿಶುದ್ಧನು, ಆತನು ಪರಿಶುದ್ಧನು, ಆತನು ಪರಿಶುದ್ಧನು ಅಂತ ಹೇಳಿ ಆತನನ್ನು ಆರಾಧಿಸುತ್ತಾರೆ ಪ್ರಿಯರೇ. 24 ಹಿರಿಯರು ಅವರ ಕಿರೀಟಗಳನ್ನೆಲ್ಲ ತೆಗೆದು ಆತನ ಪಾದದಲ್ಲಿ ಇಟ್ಟು ಆತನಿಗೆ ಯೋಗ್ಯವಾದ ಘನತೆಯನ್ನು ಅವರು ಸಲ್ಲಿಸುತ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ಆತನ ಮುಂದೆ ಅಡ್ಡ ಬಿದ್ದು ಹೇಳುವ, ಅಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ಕರ್ತನೆ ಅಪ್ಪ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಯಾಕೆ ನಿನ್ನ ಪ್ರಸನ್ನತೆಯೇ ನನಗೆ ಜೀವ, ನಿನ್ನ ಪ್ರಸನ್ನತೆ ನನಗೆ ಸಮೃದ್ಧಿಯಾಗಿದೆ, ನಿನ್ನ ಪ್ರಸನ್ನತೆ ನನಗೆ ಆರೋಗ್ಯವಾಗಿದೆ ಕರ್ತನೆ. ಅದಕ್ಕಾಗಿ ನಿಮಗೆ ಆರಾಧಿಸುತ್ತೇನೆ ಎಂಬ ಹಾಡನ್ನು ಹಾಡಿ ಆತನ ನಾಮವನ್ನು ಮಹಿಮೆ ಪಡಿಸುವ ಪ್ರಿಯರೇ.
ಅಲೆಗಳು ಅಡಗಿದವು ನಿನ್ನ ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಹಲ್ಬಳ ಮೇಲೆತ್ತುವುದು ನಿನ್ನ ದಯೆಯು. ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಹಲ್ಬಳ ಮೇಲೆತ್ತುವುದು ನಿನ್ನ ದಯೆಯು. ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ. ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ. ನಾ ಬಾಳಲಾರೆನು. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ. ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ. ಬಿರುಗಾಳಿಯು ಶಾಂತವಾಯಿತು ನಿನ್ನ. ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲರೂ ಸೇರಿ ಹೃದಯದ ಅಂತರಾಳದಿಂದ ಹೇಳುವ ಪ್ರಿಯರೇ. ಪ್ರಸನ್ನತೆ ಪ್ರಸನ್ನತೆ
ಪ್ರಸನ್ನತೆ ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಹೃದಯದ ಅಂತರಾಳದಿಂದ ಆ ಜೀವಜಲದ ಸ್ವರವನ್ನು ಕೇಳಿ ಹೇಳುವ, ನಿನ್ನ ಪ್ರಸನ್ನತೆ ನನ್ನ ಅಡಗು ತಾಣ. ನೀಲ್ಲದೆ ನಾ ಬಾಳಲಾರೆನು. ನಾವೆಲ್ಲರೂ ಇನ್ನೊಮ್ಮೆ ಆತನ ಮುಖವನ್ನು ನೋಡಿ ಹೇಳುವ, ನಿನ್ನ ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗು ತಾಣ.
ರಿಬೆಲೋ ದಹ ತರ ಶಕೆ ಲಬಾ ಸುಹತುರೋ ರಿಬಿಲಿಕನ ದನಗಾಜಾಲ ವೇಡಿ ಶೌಡಲ್ವಾದಿಗಸ್ಯ ತೆರೆಮನ ಅಡಲ್ಕನಾದನೋ ಚೂಡವೇದಿ ರಬಾ ಮಮ ಶಕೆ ಲಗಸ್ಯ ಅಂತಾರೆ ರಿಬೆಲಿಕುರೋ ರೀದ ಕಡೆಗ ಜಾರ ಕಡೆಗೆ ರೀದಂಬಲವೇ ರೀಬಲ ಬರಬ ಅರ್ತುರಗಲ ಧನಾದರ ಹಸ್ತಿನಿ ರಿಬಲ್ ಕಡ ಕಲ್ಕುರೋ ದಿಬಶ ದುರ್ಮನಾಸ್ಯ ತೆರೆ ರಿಬಿಲಿಕನ ದನಗದನ ಚೂಡವಾದ ಶೌಡಲ್ವಾದಿಗಸ್ಯಂತೆರೆ ರಬಲ ಅತುರಮ ಹರ್ಕಲಾದರ ಶೌಡಲ್ವಾದಿಗ ಸಿಯತ ರಾಮನ ರಗಲಗದನ ರಗಲಾದರೆ ಚೂಡಕ್ಕಾಡಗಲ್ಕರಾಸ್ಯಚರೆ ಊರಿ ಬಾಬಾ ರಾಬ ರಕೆ ರಕ ರಬಾಲ್ಕ ಸಿ ಅಂತೂರ ಬಲ್ಮಾನಾದ ಮೂಡಣ ದಿಕ್ಕಿನಿಂದ ಬಿರುಗಾಳಿ ಬೀಸುವುದು. ಆದರೆ ದೇವರಾತ್ಮನ ಸಭೆಗೆ ಹೇಳುವುದೇನೆಂದರೆ, ನಿನ್ನನ್ನು ಯಾವ ಕಾರಣಕ್ಕೂ ಈ ಸ್ಥಳದಿಂದ ಕಿತ್ತು ಹಾಕುವುದಕ್ಕೆ ಸಾಧ್ಯವಿಲ್ಲ. ಶಬನ ರಹಲ್ಕನಾದನ ಜೂಡ ಕಡೆಗೆ ಈ ಸಭೆಯು ಮುಗಿದು ಹೋಯಿತು, ಈ ಸಭೆಯು ನಿಲ್ಲುವುದಿಲ್ಲ, ಈ ಸಭೆಗೆ ಯಾವುದೇ ರೀತಿಯಾದಂಥ ನೆಲೆ ಇಲ್ಲ ಅಂತೇಳಿ ಅನೇಕರು ಈ ಸಭೆಯನ್ನು ನೋಡಿ ಹೇಳಿದರು. ಆದರೆ ದೇವರಾತ್ಮನ ಹೇಳುವುದೇನೆಂದರೆ, ನಿಮ್ಮ ನೆಲೆ ನಾನೇ ಆಗಿದ್ದೇನೆ. ಶಬನ ಅದಕಾಲ ರೂಢ ಕಡೆಗೆ ಅರ್ಧುನವಾದೆ ಶಗಮಾನ ಸಿಹತ್ತುರೋದಿರ ಅಡಗದನ ಜೂಡ ಕಡೆಗೆ ಇದನ್ನು ನೋಡುವವರು, ಇದನ್ನು ಹಾಲಲಿಯ ನಡೆಸುವವರು, ಹಾಲಲಿಯ ಇದರ ಒಳಗಡೆ ಬಡುವವರು ನಾಶವಾಗಬೇಕೆಂದು ಸೈತಾನ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದರು. ಆದರೆ ದೇವರಾತ್ಮನ ಹೇಳುವುದೇನೆಂದರೆ, ಆತನು ದೊಡ್ಡ ನೆರಳೋಪಾದಿಯಲ್ಲಿ ಸಭೆಯನ್ನು ಕಾಯುತ್ತಾ ಇದ್ದಾನೆ. ನಿಮ್ಮ ಹೋಗೋಣ ಬರೋಣಗಳನ್ನು ನನ್ನ ದೇವರು ಕಾಯುತ್ತಾ ಇದ್ದಾನೆ. ಹಾಲಲ್ಲಿ ನೀವು ನಿಲ್ಲುವಂತ ಎಲ್ಲ ಸ್ಥಳಗಳಲ್ಲಿ ನನ್ನ ದೇವರು ನಿಮ್ಮ ಜೊತೆಯಲ್ಲಿ ನಿಲ್ತಿದ್ದಾನೆ ಅಂತೇಳಿ ದೇವರಾತ್ಮನ ಸಭೆಗೆ ಹೇಳುತ್ತಿದ್ದಾನೆ. ಆದರೆ ಈ ದಿನಗಳಲ್ಲಿ ಹಾಲಲ್ಲಿ ಎಚ್ಚರ ವಹಿಸಬೇಕಾದಂತ ಹಾಲಿನ ವಿಷಯಗಳಲ್ಲಿ ಎಚ್ಚರವಾಗಿತ್ತು. ರಬನಗದ ಅದಗಾಲ ಚುಡಕಾರ ಅರ್ಥನವೇದಿ ಮಾಡಬೇಕಾದಂತ ಕಾರ್ಯಗಳನ್ನು ಸಿದ್ಧ ಮನಸ್ಸಿಂದ ಮಾಡಬೇಕು ಅಂತೇಳಿ ಸಭೆಗೆ ದೇವರಾತ್ಮನು ಹೇಳುತ್ತಿದ್ದಾನೆ. ಹಾಲೆಲೂಯ. ರಬನ ದೂಡ ಕಡೆಗ ಹಸ್ತನವೇದಿ ರೀದ ಕಡೆಗೆ ರೀಬಾ ಶಕ ಲಗಸ್ಯ ಅಂತರೋ ಶ್ರೀನಿವಾಸ್ ಬ್ರದರ್ ಶ್ರೀನಿವಾಸ್ ದೇವರಾತ್ಮನು ನಿಮಗೆ ಹೇಳುತ್ತಾ ಇರುವುದೇನೆಂದರೆ, ಅನೇಕ ದಿನಗಳಿಂದ ಮಾನಸಿಕವಾಗಿ ಹಾಲೆಲ್ಲ ಕುಂದು ಹೋದವರಾಗಿದ್ದೀರಿ. ಹಾಲೆಲ್ಲ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುತ್ತಾ ಇದ್ದೀರಿ. ಎಲ್ಲ ಕಡೆಗಳಲ್ಲಿ ಅನೇಕ ಹೋರಾಟಗಳಿಂದ ನೀವು ಇದ್ದೀರಿ. ಆದರೆ ದೇವರಾತ್ಮನ ಹೇಳುವುದೇನೆಂದರೆ, ನಿಮ್ಮನ್ನು ಎಲ್ಲರೂ ಕೈ ಬಿಟ್ಟು ಹೋದರೂ ಸಹ, ನಿಮಗೆ ಎಲ್ಲವೂ ಕೈ ಬಿಟ್ಟು ಹೋಗಿರುವುದಾದರೂ ಸಹ ನಾನು ನಿನ್ನ ಕೈಯನ್ನು ಹಿಡಿದಿರುತ್ತೇನೆ. ಸ್ಥಿರವಾಗಿ ದೃಢವಾಗಿ ಸಭೆಯಲ್ಲಿ ನಿಲ್ಲು ಅಂತೇಳಿ ದೇವರಾತ್ಮನ ಹೇಳುತ್ತಿದ್ದಾನೆ. ಶಮನ ಬಲ ದೂರ ಕಡೆಗೆ ಅರ್ತಿನ ವೇದಿ ಜೂಡ ಕಡೆಗ ಹರಬಾಲ ಜೂಡವೇದಿರ ರಬಲಗ ಈ ಸಭೆಯನ್ನು ನನ್ನ ದೇವರು ಪರಿಶುದ್ಧಪಡಿಸುತ್ತಾ ಇದ್ದಾನೆ. ಹಾಲಲ್ಲಿ ನನ್ನ ದೇವರು ಪರಿಶುದ್ಧಪಡಿಸುತ್ತಿದ್ದಾನೆ. ಸಾಗಿಬೆಗೆ ಬೇಕಾದಂತ ಪ್ರತಿಯೊಂದು ಕೊರತೆಯನ್ನು ನನ್ನ ದೇವರು ನೀಗಿಸುವವನಾಗಿದ್ದಾನೆ. ಹಾಲೆಲೂಯ. ವೈರಿಗಳನ್ನು ಇದನ್ನು ಕಾಣುವ ರೀತಿಯಲ್ಲಿ ನನ್ನ ದೇವರು ಈ ಸಭೆಯನ್ನು ಬೆಟ್ಟದ ಮೇಲೆ ಕಟ್ಟುವವನಾಗಿರುತ್ತಾನೆ. ಕರ್ತನೆ, ಇನ್ನ ದೈವಿಕವಾದಂತ ಮಾತುಗಳಿಗಾಗಿ ಸ್ತೋತ್ರ. ಅನೇಕರು ಈ ದಿನಗಳಲ್ಲಿ ಅನೇಕ ವಿಷಯಗಳಲ್ಲಿ ಕುಂದಿ ಹೋಗುತ್ತಾ ಇದ್ದೀರಾ. ಹಾಲಲ್ಲಿಯ ಸಮಸ್ಯೆಗಳು ಬಂದಾಗ ಅನೇಕ ವೇದನೆಗಳು, ಕಳವಳಗಳು, ಅಪನಂಬಿಕೆಗಳು ನಿಮ್ಮ ಜೀವಿತದಲ್ಲಿ ಬರುತ್ತಾ ಇದೆ. ಅಯ್ಯೋ ಹಾಲೆಲೂಯ, ನಾನು ಬಿದ್ದು ಹೋಗುತ್ತೇನೋ ಏನೋ, ಹಾಲೆಲೂಯ ನಾನು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲವೇನೋ ಅಂತೇಳಿ. ಆದರೆ ದೇವರಾತ್ಮನ ಹೇಳುತ್ತಾ ಇರುವುದೇನೆಂದರೆ, ಹಾಲೆಲೂಯ ನಿಮ್ಮ ಹಡಗು ತಾಣ ಆತನೇ ಆಗಿದ್ದಾನೆ. ಆತ ನಿಮ್ಮನ್ನು ಸ್ಥಿರಪಡಿಸುವವನಾಗಿದ್ದಾನೆ. ಸೋತು ಹೋಗಬೇಡಿರಿ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ ಅಂತೇಳಿ ದೇವರಾತ್ಮನ ಹೇಳುತ್ತಿದ್ದಾನೆ. ಆಮೇನ್. ಊರಿ ಬಾಬಾ ಶಾಂತುರ ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಣ, ನೀನಿಲ್ಲದೆ ನಾ ಬಾಳಲಾರೆನು. ದೇವರೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ದೈವಿಕವಾದಂತಹ ಕಾರ್ಯಗಳಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀವು ಹಿಡಿದು ಅಪ್ಪ ನಿಮ್ಮ ಕಾರ್ಯಗಳು ನೀವು ಆರಂಭಿಸಿದ್ದೀರಾ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ.
ಕರ್ತನೆ, ಮುಂದಿನ ಎಲ್ಲ ಸಮಯವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ಕಾರ್ಯಗಳನ್ನು ಮಾಡಿರಿ, ನಿಮ್ಮ ತೋಟಿಯಲ್ಲಿ ಇಟ್ಟುಕೊಂಡು ನಡೆಸಿರಿ. ಘನತೆ, ಮಾನ, ಮಹಿಮೆ ನನ್ನ ತಂದೆಯೇ ನಿಮಗೆ ನಾನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವುಳ್ಳ ತಂದೆಯೇ, ಆಮೆನ್. ಕರ್ತ ನಿಮ್ಮೆಲ್ಲರೂ ಹೇರಳವಾಗಿ ಆಶಿಸ್ರಿ. ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯಿಲ್ಲ, ನನ್ನ ಮೇಲಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯಿಲ್ಲ, ನನ್ನ ಮೇಲಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಶಿಲ್ಪಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ, ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ, ಮಹಾಪರಿಶುದ್ಧ ಸ್ಥಳಕ್ಕೆ ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಆರಾಧನೆ 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 ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನೀ ನನ್ನ ಪ್ರೀತಿಸಿರುವುದು ನಿನ್ನ ಶಾಶ್ವತ ಪ್ರೇಮದಿಂದಲೇ. ನೀ ನನ್ನ ಪ್ರೀತಿಸಿರುವುದು ನಿನ್ನ ಶಾಶ್ವತ ಪ್ರೇಮದಿಂದಲೇ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ
ಪ್ರೀತಿಸಿರುವರು. ನಿನ್ನ ಶಾಶ್ವತ ಪ್ರೇಮದಿಂದಲೇ ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ತಾಯಿ ಮಗುವನ್ನು ಮರೆತಾಳು, ನೀ ನನ್ನ ಮರೆಯಲಿಲ್ಲ. ತಾಯಿ ಮಗುವನ್ನು ಮರೆತಾಳು, ನೀ ನನ್ನ ಮರೆಯಲಿಲ್ಲ. ನಾನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನ. ನಾನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನನಗೆ ಮರುಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ನನಗೆ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ನಾನಂಬಿರುವ ಕರ್ತನು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯಳು. ನಾನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯಳು. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನನ್ನ ಹೆಸರಿಡಿದು ಕರೆದಾತನೇ, ನಿನ್ನ ಹೆಸರೇಳಿ ಜೀವಿಸುವೆ. ನನ್ನ ಹೆಸರಿಡಿದು ಕರೆದಾತನೇ, ನಿನ್ನ ಹೆಸರೇಳಿ ಜೀವಿಸುವೆ. ನಾನಂಬಿರುವ ದೇವರ ಮನೆ, ನಿನ್ನ ದೃಷ್ಟಿಯಲ್ಲಿ ಪ್ರಿಯಳು. ನಾನಂಬಿರುವ ದೇವರ ಮನೆ, ನಿನ್ನ ದೃಷ್ಟಿಯಲ್ಲಿ ಪ್ರಿಯಳು. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. 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 ಸಾಕ್ಷಿ ಹೇಳುವವರು ಯಾರಾದರೂ ಇರುವುದಾದರೆ ಮುಂದೆ ಬಂದು ಸಾಕ್ಷಿ ಹೇಳಿ ಕರ್ತನ ನಾಮವನ್ನು ಮಹಿಮೆಪಡಿಸಬಹುದು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಮೊನ್ನೆ ಬುಧವಾರ ಹೈ ಫೀವರ್ ಇತ್ತು, 103 ಡಿಗ್ರಿ ಜ್ವರ ಇತ್ತು. ಮತ್ತು ನಾನು ಝೂಮಲ್ಲಿ ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ದೆ. ಮತ್ತು ಜ್ವರ ಕಡಿಮೆ ಆಯಿತು. ಮತ್ತು ಮರುದಿವಸ ಬ್ಲಡ್ಡೆಲ್ಲ ಚೆಕಪ್ ಮಾಡುವಾಗ ಪ್ಲೇಟ್ಲೆಟ್ ಕೌಂಟು ತುಂಬ ಕಡಿಮೆ ಇತ್ತು. ಮತ್ತು ಶುಕ್ರವಾರ ನಾನು ಡಾಕ್ಟ್ರ್ ಹತ್ರ ತೋರಿಸಿದೆ. ಅವರು ಹೇಳಿದರು ನಾಳೆ ಪುನಃ ಚೆಕಪ್ ಮಾಡಬೇಕು, 1 ಲಕ್ಷಕ್ಕಿಂತ ಕೆಳಗೆ ಬಂದರೆ ಅಡ್ಮಿಟ್ ಆಗಬೇಕಂತ. ಪುನಃ ನಾನು ಯಾರಿಗೂ ನಾನು ಹೇಳಲಿಲ್ಲ. ನಾನು ಇಲ್ಲಿ ಝೂಮಲ್ಲಿ ನಾನು ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ದೆ, ಪ್ರೇಯರ್ ಮಾಡಿದರು. ಅದು ದೇವರ ಅದ್ಭುತ ರೀತಿಯಲ್ಲಿ ಪ್ಲೇಟ್ಲೆಟ್ ಕೌಂಟ್ ಆಗದೆ ಸರಿ ಇರುವಂತೆ ಕಡಿಮೆ ಆಗದೆ ಅಡ್ಮಿಟ್ ಆಗದೆ ದೇವರು ನನ್ನನ್ನು ಕಾಯ್ದು ಕಾಪಾಡಿದ್ದಾರೆ. ಪುನಃ ನನಗೆ ಮಂಗಳವಾರ ಚೆಕಪ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕೇಳಿಕೊಳ್ತೇನೆ. ಇದು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಒಂದು ದಿವಸ ಕಡಿಮೆ 1 ತಿಂಗಳ ಕಾಲ ನಾವು ಬ್ಯಾರಿನ್ ಪಟ್ಟಣದಲ್ಲಿ ಹೋಗಿ ಅಲ್ಲಿ ದೇವರ ಒಂದು ಆಲೋಚನೆ ಪ್ರಕಾರವಾಗಿ ಸೇವಕ್ಕೆ ಕೊಟ್ಟ ದರ್ಶನದ ಪ್ರಕಾರವಾಗಿ ಆಸರೆ ಟಿ ವಿ ಚಾನಲ್ ಸ್ಟುಡಿಯೋ ಸೆಟಪ್ ಮಾಡಲಿಕ್ಕೆ ನನಗೂ ಪ್ರಸಭದರಿಗೂ ದೇವರು ಕೃಪೆ ಕೊಟ್ಟ. ಎಲ್ಲ ಪ್ರಯಾಣನ ಆಶೀರ್ವದಿಸಿದ. ಅನೇಕ ತಡೆಗಳ ಮಧ್ಯದಲ್ಲಿಯೂ ಕೂಡ ದೇವರು ಅದ್ಭುತವಾಗಿ ನಡೆಸಿದ. ಅಲ್ಲಿ ಅನೇಕ ಕಾರ್ಯಗಳು ನಡೆಸಲಿಕ್ಕಾಗುವಂತೆ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟುಡಿಯೋ ಓಪನ್ ಮಾಡಲಿಕ್ಕಾಗುವಂತೆ ದೇವರು ಸಹಾಯ ಮಾಡಿದ. ದೇವರ ಎಲ್ಲ ನಡೆಸುವಿಕೆಗಾಗಿ, ದೇವರ ಎಲ್ಲ ಒದಗಿಸುವಿಕೆಗಾಗಿ, ಎಲ್ಲ ಸಹಾಯಕ್ಕಾಗಿ ಕರ್ತನಿಗೆ ಮಹಿಮೆ ಸಲ್ಲಿಸುವನಾಗಿರ್ತೇನೆ. ದೇವರು ನಮ್ಮ ಯೋಗ್ಯತೆಗಿಂತ ಮಿಗಿಲಾಗಿ ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ.
ನಾವು ಉದ್ದೇಶಿಸುವುದಕ್ಕಿಂತಲೂ ಅಧಿಕವಾದಂಥ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ದೇವರ ಎಲ್ಲ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಈ ಸಾಕ್ಷಿಯ ಮೂಲಕವಾಗಿ ದೇವರ ಮಹಿಮೆ ಉಂಟಾಗಲಿ. ಎಷ್ಟು ಜನಕ್ಕೆ ಸಂತೋಷ, ನಮ್ಮ TV ಚಾನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ತೆರೆಯಲ್ಪಡುವಂತೆ ದೇವರು ಕೃಪೆ ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸೇವೆ ಮಾತ್ರ TV ಚಾನಲ್ ಮಾತ್ರವಲ್ಲ, ದೇವರ ಉದ್ದೇಶ ನಮ್ಮ ಸಭೆ ಚರ್ಚ್ಗಳು ಕೂಡ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ದೇವ್ರ ಮುಂದಿನ ದಿವಸದಲ್ಲಿ ನಡೆಯುವವನಾಗಿರ್ತಾನೆ. ದೇವರ ಕಾರ್ಯಕ್ಕಾಗಿ ನಾವು ಎಡೆಬಿಡದೆ ನಾವು ಪ್ರಾರ್ಥಿಸುವವರಾಗಿರೋಣ.